ಅಣ್ಣ ಟೀ. ಅಣ್ಣ ಈ ಫೋನ್ ಸೇಲ್ ಮಾಡ್ರಿ ಎಷ್ಟು ಬರ್ಬೋದಣ್ಣ? ಎಷ್ಟಕ್ಕೆ ಹೋಗ್ಬೋದು ಬೈ ಇದು? 2000 ಅಣ್ಣ. ಅಣ್ಣ ಹೆಂಗಾರು ಮಾಡಿ ಒಂದು 4000 ಸೇಲ್ ಮಾಡಿಸ್ಕೊಡ್ರಿ ಅಣ್ಣ. ಅಷ್ಟು ಕಷ್ಟ ನೋಡೋಣ ಬಿಡು. ಯಾವ್ದಕ್ಕೂ ನಿಮ್ ಫೋನ್ ಕೊಡ್ತೀರಾ? ಒಂಚೂರು ಮಾತಾಡ್ಕೊಡ್ತೀನಿ. ತಗೊಳು ಅಣ್ಣ ತಗೊಳ್ಳಿ ಅಣ್ಣ. ಅಣ್ಣ ಕಾಫಿ ಕೊಡಿ. ಅಣ್ಣ ಮೊಬೈಲ್ ಸೇಲ್ ಆಯ್ತಾ? ಲೇ ದಡ್ಡ, ಮೊಬೈಲ್ ಹಾಳಾಗೈತೆ ಅಂತ ಅಂದೆ. ಚೆನ್ನಾಗೇ ಇತ್ತು, ನೀನ್ ಹೇಳೋದ್ಕಿಂತ ಜಾಸ್ತಿ ರೇಟ್ಗೆ ಹೋಯ್ತು ಗೊತ್ತಾ. ಹೌದಾ? ತಗೊಳ್ಳೋಣ ಕಾಫಿ. ತಗೋ 5000 ರೂಪಾಯಿ ಐತೆ. ನೀನ್ ಫೋನ್ ಮಾರಿ ಮಿಕ್ಕಿರೋ ದುಡ್ಡಲ್ಲಿ ಈ ಮೊಬೈಲ್ ತಗೊಂಡಿದ್ದೀನಪ್ಪ. ನಿನ್ ಥರನೇ ಯಾರೋ ಮಾರಕ್ ಬಂದ್ರು, ಕಮ್ಮಿ ದುಡ್ಡಿಗೆ ಬಂತು ಅಂತ ಹಾಕೊಂಡಿದ್ದೀನಿ. ಆಮೇಲೆ 100 ರೂಪಾಯಿ ಸಾಲ್ಟೇಜ್ ಬಂತು, ನಾನೇ ಹಾಕಿದ್ದೀನಿ. 100 ರೂಪಾಯಿ ಕೊಟ್ಬಿಡು ಆಯ್ತಾ? ಯಾಕೆ ಇಷ್ಟು ಲಾಸ್ ಮಾಡ್ಕೊಂತ ಇದೆಯಾ ಭಯ್ಯ? ಯಾವ್ದು ಹೊಸ ನಂಬರ್ ರೆಕಾರ್ಡ್ ಆಗೈತೆ? ಹಲೋ ಅಮ್ಮ, ನೀನು ಊರಲ್ಲೇ ಇರೋ ನನ್ನ ನಂಬರ್ಗೆ ಫೋನ್ ಮಾಡ್ಸಕ್ ಹೋಗ್ಬೇಡ. ಅದು ಹಾಸ್ಪಿಟ್ಲ್ಗೆ ಅಮೌಂಟು ಅರೇಂಜ್ ಆಗಲಿಲ್ಲ, ಅದಕ್ಕೆ ಮೊಬೈಲೇ ಸೇಲ್ ಮಾಡ್ಸಕ್ ಕೊಟ್ಟಿದ್ದೀನಿ. ಇನ್ನೇ 2 ದಿನದಲ್ಲಿ ನಾನು ಊರಿಗೆ ಬರ್ತೀನಿ, ನೀನು ಆರಾಮಾಗಿರು. ನನ್ನೊಬ್ಬನ ಲಾಸಿಂದ ಒಂದು ಫ್ಯಾಮಿಲಿ ಖುಷಿಯಾಗಿರುತ್ತೆ ಅಂದರೆ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಬೈ. ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆ